अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। शिवं शान्तमद्वैतं हि यदुक्तं सर्वशास्त्रेषु तद्रूपं मद्गुरुवरं श्रीशान्तानन्दमातं भजे। यदङ्घ्रिकमलद्वन्द्वं तापत्रयनिवारणं शान्तेकपदं देवं सिद्धारूढमहं भजे। ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಶರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಅವರಿವರೆನ್ನದೇ ಸರ್ವ ಬ್ರಹ್ಮಜ್ಞಾನಿಗಳ ಪವಿತ್ರವಾದ ಶರಣಾರವಿಂದಗಳಲ್ಲಿಯೂ ಕೂಡ ಅನಂತ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಜಗದ್ವಂದ್ಯರು, ಜಗದ್ಗುರುಗಳು, ಶಿವಾವತಾರಿಗಳು, ಶಿರೋತ್ರಿಯರು, ಬ್ರಹ್ಮನಿಷ್ಠರು, ಪರಮ ಪೂಜ್ಯರು, ಅದ್ವೈತ ಸಿದ್ಧಾಂತದ ಅನಭಿಷಿಕ್ತ ಧರಿಗಳೂ ಆಗಿರುವಂತಹ ಪರಮ ಪೂಜ್ಯ ಪಾವನ ಮೂರ್ತಿ ಶ್ರೀ ಸದ್ಗುರು ಸಿದ್ಧಾರೂಢಪ್ಪಗಳವರ ಶರಣಾರವಿಂದಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಹಾಗೆಯೇ ಶ್ರೀ ಸದ್ಗುರು ಶಿವಾನಂದಪ್ಪಗಳವರ ಶರಣಾರವಿಂದಗಳಲ್ಲಿಯೂ ಕೂಡ ಅನಂತ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಮಹಾಮೌನ ಯೋಗಿ ಜಗದ್ವಂದ್ಯ ಜಗದ್ಗುರು ಶ್ರೀ ಗುರುನಾಥಾರೂಢಪ್ಪಗಳವರ ಚರಣಾರವಿಂದಗಳಲ್ಲಿಯೂ ಕೂಡ ಅನಂತ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಜ್ಞಾನ ವೇದಿಕೆಯಲ್ಲಿ ಉಪಸ್ಥಿತಿರುವ ಪೂಜ್ಯರಲ್ಲಿಯೂ ಹಾಗೆಯೇ ಶ್ರೀಮಠದ ಸಕಲ ಧರ್ಮದರ್ಶಿಗಳವರಲ್ಲಿಯೂ ಹಾಗೆಯೇ ಮುಂದೆ ಕುಳಿತಿರುವ ಸಾಧಕಿಯರಲ್ಲಿಯೂ ಭಕ್ತರಲ್ಲಿಯೂ ಶರಣರಲ್ಲಿಯೂ ಈ ಗ್ರಾಮದ ಈ ಪಟ್ಟಣದ ಹಾಗೂ ಬೇರೆ ಗ್ರಾಮಗಳಿಂದ ಬಂದಿರುವ ಎಲ್ಲರಲ್ಲಿಯೂ ಕೂಡ ಶರಣಗಳು. ಇಲ್ಲಿಯವರೆಗೆ ಶಶಿಕಲಾ ಮಾತಾಶ್ರೀಯವರು ನಮ್ಮ ಸಂಸ್ಕೃತ ಪಾಠ ಮಾಡಿದ್ದನ್ನು ಸಭೆಗೆ ತೋರ್ಪಡಿಸಿದರು. ಸಹಜವಾಗಿ ಸಂಸ್ಕೃತ ಮಾತನಾಡಲಿಕ್ಕೆ ಬರುವುದು ಮತ್ತು ಸುಲಭಲ್ಲ. ಆದರೂ ಕೂಡ ಪ್ರಯತ್ನಪಟ್ಟು ಅವರು ಕಲಿಸಿದ್ದಾರೆ ಮತ್ತು ಕಲಿತವರು ಕೂಡ ಅಷ್ಟೇ ಜಾಣರಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇವತ್ತ ಕಾಲ ಅನ್ನೋದು ಇರುವುದರಿಂದ ಅದೊಂದು ಮಹತ್ವದ ವಿಷಯ 54ನೇ ಅಧ್ಯಾಯದಲ್ಲಿ ಬರುವಂಥದ್ದು. ಈಗ ಗ್ರಂಥದ ಮಹಾತ್ಮೆಯನ್ನು 4 ಮಾತಿನಲ್ಲಿ ಓದಿ ಮುಗಿಸ್ತೇನೆ. 4 ವೇದ ಶ್ರೀ ಗಣೇಶಾಯ ನಮಃ, ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಪವಿತ್ರವಾದ ಚರಿತ್ರೆಯನ್ನು ನೀವು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ, ವೈರಿ, ವಿಷ, ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಲಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ಶಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು. ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ, ಅಕ್ಷತ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ನಂತರ ಪಾರಾಯಣ ಮಾಡಿ ಮಂಗಳ, ವಿಭೂತಿ, ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿದೆ. ಇದು ಗ್ರಂಥ ಮಹಾತ್ಮ್ಯ ಸಮಾಪ್ತಿ. ಇಲ್ಲಿ ಈ ಮಹಾನುಭಾವರಾದ ಸದ್ಗುರು ಸಿದ್ಧಾರೂಢಪ್ಪಗಳವರ ಚರಿತ್ರೆಯಲ್ಲಿ ಏನನ್ನು ತುಂಬಿದ್ದಾರೆ ಅನ್ನುವುದನ್ನು ಈ ಗ್ರಂಥದ ಮಹಾತ್ಮೆ ಅನ್ನುವ ಈ 4 ನುಡಿಗಳಲ್ಲಿ 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳು ಏನನ್ನು ಹೇಳುವುದಕ್ಕೆ ಹೊರಟಿದೆಯೋ ಅದೆಲ್ಲವನ್ನು ಈ ಚರಿತ್ರೆಯಲ್ಲಿ ತುಂಬಿದ್ದಾರೆ ಶಿವದಾಸರು. ಅದೆಲ್ಲವನ್ನು ಇಲ್ಲಿ ಈ ಚರಿತ್ರೆಯಲ್ಲಿ ತುಂಬಿದ್ದರಿಂದ ಹಲವಾರು ಗ್ರಂಥಗಳನ್ನು ಅಧ್ಯಯನ ಮಾಡದೆ, ವೇದಾದಿಗಳನ್ನು ಅಧ್ಯಯನ ಮಾಡುವ ಪ್ರಯತ್ನ ಮಾಡದೆ ಈ ಗ್ರಂಥವನ್ನು ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ಇದರಲ್ಲಿ ಹೇಳಿರುವ ತತ್ವಗಳನ್ನು ಯಾರು ಅಳವಡಿಸಿಕೊಳ್ಳುತ್ತಾರೆಯೋ ಅವರಿಗೆ ಇಹಲೋಕದ ಭೋಗ ಭಾಗ್ಯಗಳು, ಶರೀರ ಪಾತಾನಂತರ ಪರಲೋಕದ ಭೋಗ ಭಾಗ್ಯಗಳು
ಇದು ಸಕಾಮದಿಂದ ಈ ಗ್ರಂಥವನ್ನು ಓದುವವರಿಗೆ, ಪೂಜಿಸುವವರಿಗೆ ಇದು ಪ್ರಾಪ್ತ ಆಗುವಂಥದ್ದು. ಇನ್ನು ನಿಷ್ಕಾಮದಿಂದ ಫಲಾಪೇಕ್ಷೆ ಇಲ್ಲದೆ, ಯಾವುದನ್ನೂ ಬಯಸದೆ, ಸಿದ್ಧಾರೂಢರಲ್ಲಿ ಯಾವುದನ್ನೂ ಬಯಸದೆ ಈ ಗ್ರಂಥವನ್ನು ಪ್ರತಿನಿತ್ಯ ಇಲ್ಲಿ ಹೇಳಿದ ಪ್ರಕಾರ ಪೂಜಿಸಿ, ಪೂಜೆ ಮಾಡೋರೆಲ್ಲ ನೈವೇದ್ಯದವರೆಗೆ ಹೇಳಿದ್ರಲ್ಲ, ಮಂಗಲಾಚರಣೆಯವರೆಗೆ ಹೇಳಿದರು, ಪೂಜಿಸಿ ಈ ಗ್ರಂಥವನ್ನು ಯಾರು ಪ್ರತಿನಿತ್ಯ ಪಾರಾಯಣ ಮಾಡುತ್ತಾರೆಯೋ ಫಲಾಪೇಕ್ಷೆ ಇಲ್ಲದೆ ಅವರು ಚಿತ್ತಶುದ್ಧಿ ದ್ವಾರ ತಮ್ಮ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಮೋಕ್ಷವನ್ನು ಪಡೆಯುತ್ತಾರೆ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ಈ ಗ್ರಂಥ ಮಹಾತ್ಮೆ ಎನ್ನುವ 4 ನುಡಿಗಳಲ್ಲಿ ಶಿವದಾಸರು ತುಂಬಿಕೊಟ್ಟಿದ್ದಾರೆ. ಇದರಲ್ಲಿ ಸಕಲವೂ ತುಂಬಿದೆ ಅಂತ ಇದರ ಅರ್ಥ ಮತ್ತೇನಿಲ್ಲ. ಸಕಲವೂ ತುಂಬಿದೆ. ಸಕಲವು ವೇದಗಳು ಮೂಲ, ಆ ವೇದಗಳ ಅರ್ಥ ಇದರಲ್ಲಿ ಇದ್ದೇ ಇದೆ. ಉಪನಿಷತ್ತುಗಳು ಮೂಲ, ಉಪನಿಷತ್ತುಗಳ ಅರ್ಥವೂ ಇದೆ. ಇದು ಕಾಮಿಕಾದಿ 28 ಆಗುವಗಳು, ಅವುಗಳ ಅರ್ಥವೂ ಇದೆ ಅನ್ನುವಂಥದ್ದನ್ನು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳೋಣ. ಇವತ್ತು ಕಾಲ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. 54ನೇ ಅಧ್ಯಾಯದಲ್ಲಿ ಆ ವಿಷಯವನ್ನು ಶಿವದಾಸರು ಬರೆದಿದ್ದಾರೆ. ಅದನ್ನು ಸ್ವಲ್ಪ ಓದಿ ಮಹಾತ್ಮರು ಆ ವಿಷಯಕವಾಗಿ ಮಾತನಾಡ್ತಾರೋ ನೋಡೋಣ. ನಾವು ಓದಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. ಛಂದ. ಸದ್ಗುಣಗಳನ್ನೊಟ್ಟುಗೂಡಿ ಕೈಲಿಸಿ ಕಾಲ ಮಾಡಿದ ಸದ್ಗುರುವು ತತ್ವಗಳಿಂದಲೇ ಕೊಟ್ಟು ಶಾಂತಿಯ ಪಡಿಸಿದ. ಕುಷ್ಠರೋಗದ ಬಾಧೆಯನ್ನು ಪ್ರಸಾದದಿಂದಲೇ ಕಳೆದು ಕಷ್ಟಗಳ ಸಹಿಸಿ ಭಕ್ತರ ಇಷ್ಟವನ್ನು ನಾಶಿಸಿದನು. ಈ ಕಾಲ ಇದರ ಮಹತ್ವ ಏನು ಅಂತ ಕೇಳಿದರೆ, ಅನೇಕ ಕಷ್ಟಕೋಟಲೆಗಳಿಗೆ ಒಳಪಟ್ಟಂತಹ ಜನರ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವ ಮಹಾನುಭಾವರಾದ ಸಿದ್ಧಾರೂಢ ಮಹಾತ್ಮರು ಕುಷ್ಠರೋಗಿಯನ್ನು ಕೂಡ ಉದ್ಧಾರ ಮಾಡಿದ ವಿಷಯ ಇಲ್ಲಿ ಬರ್ತದೆ. ಕುಷ್ಠರೋಗಿಯನ್ನು ಮುಟ್ಟಾಕ್ ಮನಸ್ಸು ಮಾಡುವುದಿಲ್ಲ ನಾವು, ಅದರಲ್ಲಿ ಬರ್ತಾರೆ. ನಮ್ಮ ಕುಷ್ಠರೋಗಿಯನ್ನು ಶ್ರೀ ಕೊನೆಗೆ ಬೇಸತ್ತಿದ ನಾವು. ಆ ರೋಗದ ಬಾಧೆಯನ್ನು ತಾಳಲಾರದೆ ಏನಾದರೂ ಆಗಲಿ ಶರೀರವನ್ನು ಬಿಡಬೇಕು ಅನ್ನೋ ಇಚ್ಛೆಯಾಗಿ ಏನು ಮಾಡಿ ಅನ್ನೋದು ಕೇಳಿದ್ರೆ ಇಲ್ಲಿ ಕಾಲ ಅನ್ನೋದಿದೆ, ಅಲ್ಲಿಗೆ ಬಂದಿದ್ದಾನೆ ಅನ್ನುವಂಥ ಕಥಾಭಾಗ ಬರ್ತದೆ. ಮುಂದೆ ಈಗ 4 ಮಾತು ನಾವು ಓದುತ್ತೇನೆ. ಓದಿದ ಮೇಲೆ ಮಹಾತ್ಮರಿಗೆ ಕೊಡೋಣ. ಶ್ರೀ ಸಿದ್ಧಾರೂಢ ಮಹಾರಾಜರು ಹುಬ್ಬಳ್ಳಿ ನಗರದಲ್ಲಿ ಇದ್ದು ತಮ್ಮ ಅವತಾರ ಕಾರ್ಯವನ್ನು ಮಾಡುವರು. ಅದು ಯಾವುದೆಂದರೆ, ಸತ್ತಾ ಮಾತ್ರದಿಂದ, ತಮ್ಮ ಇರುವಿಕೆಯ ಮಾತ್ರದಿಂದ ಭಕ್ತರನ್ನು ಸಹಜವಾಗಿ ತಾರಣ ಮಾಡುವುದೇ ಆ ಸದ್ಗುರುನಾಥನ ಭಕ್ತರನ್ನು ತಾರಣ ಮಾಡುವುದೇ ಸದ್ಗುರುನಾಥನ ಇಚ್ಛೆ. ಆ ಸದ್ಗುರುನಾಥನ ನಾಮವನ್ನು ನಿತ್ಯ ಹಾಡುವುದರಿಂದ ಜೀವನು ಕಾಲದ ಮಸ್ತಕವನ್ನೇರುವನು. ಅಂದರೆ ಯಮಧರ್ಮನ ತಲೆಯ ಮೇಲೆ ಕಾಲನ್ನು ಇಡುತ್ತಾನೆ ಜೀವಾತ್ಮನು ಅಂತ ಇದರ ಅರ್ಥ. ಅದರ ಮರಣವನ್ನು ಗೆಲ್ಲುತ್ತಾನೆ. ಯಾಕೆ ಯಮಧರ್ಮನ ತಲೆಯ ಮೇಲೆ ಕಾಲನ್ನು ಇಡುತ್ತಾನೆ ಅಂದ್ರೆ ಮರಣವನ್ನು ಗೆಲ್ಲುತ್ತಾನೆ ಅಂತ ಇದರ ಅರ್ಥ, ಮತ್ತೇನಲ್ಲ. ಜೀವಭಾವವನ್ನು ಮರೆತು ಬ್ರಹ್ಮದೊಳಗೆ ಪ್ರವೇಶಿಸಿ ಸುಖವನ್ನು ಹೊಂದುವನು. ಅಭಿಪ್ರಾಯ ಏನು? ಜೀವಭಾವವನ್ನು ತೆಗೆದುಕೊಂಡು ತನ್ನ ಮೂಲ ಸ್ವರೂಪವಾದ ಬ್ರಹ್ಮದಲ್ಲಿ ಲೀನನಾಗುತ್ತಾನೆ. ದಯಾಧರನಾದ ಸದ್ಗುರುರಾಜನು ನಾಮಸ್ಮರಣೆಯನ್ನು ಮಾಡುವವರ ಅಥವಾ ಪ್ರೇಮದಿಂದ ಆತನ ಗುಣಕಥೆಗಳನ್ನು ವರ್ಣಿಸುವವರ ಭವರೋಗವನ್ನು ನಿವಾರಣೆ ಮಾಡುತ್ತಾನೆ. ಸದ್ಗುರುನಾಥನು ಪರಮಾತ್ಮನೇ ಸದ್ಗುರು ರೂಪದಿಂದ ಇಲ್ಲಿ ಅವತಾರ ಗೈದಿದ್ದಾನೆ. ಈ ಅಧ್ಯಾಯದಲ್ಲಿ ಬರ್ತದೆ ಮುಂದೆ, ನಾನೇ ಅವತಾರವನ್ನು ಗೈದಿದ್ದೇನೆ ಅಂತ ಜಗದೊಡೆಯನಾಗಿರುವಂತಹ ಪರಮಾತ್ಮನು ಜಗನ್ಮಾತೆಯಾದ ಪಾರ್ವತಿಗೆ ಹೇಳುವಂತಹ ವಿಷಯ ಇಲ್ಲಿ ಅಧ್ಯಾಯದಲ್ಲಿ ಮುಂದೆ ಬರ್ತದೆ. ಇಲ್ಲಿ ಗುರುನಾಥನಿಗೂ ಪರಮಾತ್ಮನಿಗೂ ಅಭೇದ ಇದೆ, ಭೇದ ಇಲ್ಲ. ನನ್ನ ಅವತಾರವೇ ಅಂತ ಸಾಕ್ಷಾತ್ ಕೈಲಾಸಾಧಿಪತಿಯೇ ತನ್ನ ಧರ್ಮ ಪತ್ನಿಯಾಗಿರುವ ಪಾರ್ವತಿಯವರಿಗೆ ಹೇಳಿದಂಥ ವಿಷಯ ಮುಂದೆ ಬರ್ತದೆ. ಅದಕ್ಕಾಗಿ ಸದ್ಗುರುನಾಥನಲ್ಲಿ ದೇವಭಾವನೆ ನೀಡಬೇಕು, ಸದ್ಭಾವನೆ ಅಂತ ಹೇಳಿದ್ದೀವಿ.
ಸದ್ಗುರುಗಳಲ್ಲಿ ಆಪ್ತ ಅಂಗಸ್ಥಾನ ಸದ್ಭಾವ ಅನ್ನುವ 4 ಸೇರುಗಳನ್ನು ಮಾಡುವಾಗ ಸದ್ಗುರುನಾಥನು ನಮ್ಮಂತೆ ಮಾಡವನೆಂದು ತಿಳಿಯಕೂಡದು. ಅವನು ಸಾಕ್ಷಾತ್ ಪರಮಾತ್ಮನೇ. ಸಾಕ್ಷಾತ್ ಭರ್ಗೋ ನರಾಕೃತಿ ಎಂಬುವ ವಾಕ್ಯದಂತೆ ಸಾಕ್ಷಾತ್ ಪರಮಾತ್ಮನೇ ಎಂದು ತಿಳಿಯಬೇಕು ಅನ್ನುವ ಮುಖ್ಯವಾದ ಅಭಿಪ್ರಾಯ. ಹೀಗೆ ಸದ್ಗುರುನಾಥನು ತನ್ನ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವುದರಲ್ಲಿ ಸಿದ್ಧಹಸ್ತನು ಅನ್ನುವಂತಹ ವಿಷಯವನ್ನು ಮತ್ತೆ ನಾವು ನೆನಪು ಮಾಡಿಕೊಳ್ಳೋಣ. ಆದುದರಿಂದ ನಾವು ಸಿದ್ಧಾರೂಢ ಮಹಾತ್ಮರ ಚರಿತ್ರೆಯನ್ನು ಭಕ್ತಿಯಿಂದ ಓದುವಂತಹ ಅಭ್ಯಾಸವನ್ನು ಮಾಡಿಸಿಕೊಂಡರೆ ಈ ಭವಸಾಗರದಿಂದ ದಾಟಿ ಹೋಗುವುದಕ್ಕೆ ಯಾವ ಕಷ್ಟವೂ ಇಲ್ಲ. ಆ ಕಡೆ ಹೆಜ್ಜೆಯಲ್ಲಿ ಇರುವಂತಹ ನೀರನ್ನು ದಾಟುವುದಕ್ಕೆ ಹೇಗೆ ಯಾವ ಕಷ್ಟವೂ ಇಲ್ಲವೋ ಹಾಗೆ ಸುಲಭವಾಗಿ ಭವಸಾಗರವನ್ನು ಜನನ ಮರಣಾತ್ಮಕವಾದ ಭವಸಾಗರವನ್ನು ದಾಟುತ್ತೇವೆ ಎನ್ನುವುದನ್ನು ನೆನಪು ಮಾಡಿಕೊಳ್ಳೋಣ. ಮುಂದೆ ಒಂದಾನೊಂದು ದಿವಸ ಅಲ್ಲಿ ಬರ್ತೇನೆ. ಒಂದಾನೊಂದು ದಿವಸ ಸಿದ್ಧಾರೂಢ ಸದ್ಗುರುನಾಥರು ಮೂರು ಪ್ರಹರ ಹೊತ್ತಾಗಿರುವಾಗ ಎಲ್ಲ ತಮ್ಮ ಶಿಷ್ಯರನ್ನು ಕರೆದು ಸರ್ವರಿಗೂ ಕೂಡಿ ಪಶ್ಚಿಮ ದಿಕ್ಕಿನ ಗುಡ್ಡಕ್ಕೆ ಹೋಗೋಣ, ನಡೆಯಿರಿ. ಎಲ್ಲರಿಗೂ ಸಾಕಾಗುವಷ್ಟು ರೊಟ್ಟಿಗಳನ್ನು ಒಂದು ಪಾತ್ರೆಯಲ್ಲಿ ಸಾಕಾಗುವಷ್ಟು ಅಮಟಿಯನ್ನು, ಅಮಟಿ ಅಂದರೆ ಸಾರನೂ ಆಗ್ಬೋದು, ಜುನಕನೂ ಆಗ್ಬೋದು, ಅಂಬಲಿಯೂ ಆಗ್ಬೋದು, ಇವೆಲ್ಲವುಗಳನ್ನು ಅಮಟಿಯನ್ನು ತೆಗೆದುಕೊಳ್ಳಿರಿ ಎಂದು ಹೇಳಿದರು. ಆಜ್ಞೆಯಾದ ಮೇರೆಗೆ ಅಷ್ಟೂ ಪದಾರ್ಥಗಳನ್ನು ಸಿದ್ಧಪಡಿಸಿಕೊಂಡು ಹೊರಟರು. ಭಕ್ತರು ಶಿಷ್ಯರು ಎಲ್ಲರೂ ಕೂಡಿ ತಮಗೆ ಎಷ್ಟೆಷ್ಟು ಸಾಧ್ಯವೋ ಅಷ್ಟಷ್ಟು ರೊಟ್ಟಿ, ಅಮಟಿ, ಅಂಬಲಿ ಇದೆಲ್ಲವನ್ನು ಕೂಡಿಸಿ ತೆಗೆದುಕೊಂಡು ಹೊರಟರು. ಗುರು ಆಜ್ಞೆಯೇ ಪ್ರಮಾಣವೆಂದು ಮನ್ನಿಸುವ 25 ಮಂದಿ ನಿಕಟ ಸಮೀಪ ಶಿಷ್ಯರನ್ನು ಸಂಗಡ ಕರೆದುಕೊಂಡು ಸದ್ಗುರುಗಳು ಹೊರಟರು. ಕೇವಲ 25 ಮಂದಿ ಅಲ್ಲದೆ 25 ಮಂದಿ ಶಿಷ್ಯರಿವರು. ಇನ್ನುಳಿದ ಎಷ್ಟೋ ಭಕ್ತರು ಕೂಡ ಅವರು ಹೊರಟಿದ್ದಾರೆ ಅಂತ ಇದು ಅರ್ಥ ಮಾಡಬೇಕಾಗ್ತದೆ. ಕೇವಲ 25 ಮಂದಿ ಕಾಲ ಮಾಡಿದ್ರು ಅಂತ ಅರ್ಥ ಮಾಡುವಂಗಿಲ್ಲ. ಯಾಕಂದ್ರೆ ದೇವತೆಗಳನ್ನು ನೋಡಕ್ಕೆ ಬಂದಾರ ಕಾಲ ಕಾರ್ಯಕ್ರಮ. ಹೀಗಿರುವಾಗ ಇವರು ಒಂದು 25 ಮಂದಿ ಮಾಡ್ತಾ ಇದ್ರು ಅಂತ ಇಲ್ಲಿ ಅರ್ಥ ಅಲ್ಲ. ಸಂಕ್ಷಿಪ್ತವಾಗಿ ಅದನ್ನು ಹೇಳಿದ್ದಾರೆ. ನಿಕಟ ಭಕ್ತರು 25 ಮಂದಿ ಅಂತ. ಅದರ ಜೊತೆಗೆ ಸಾಮಾನ್ಯ ಭಕ್ತರು ಕೂಡಿಕೊಂಡು ಎಷ್ಟೋ ಜನರು ಅಲ್ಲಿ ಬಂದಿದ್ದಾರೆ. ಎಲ್ಲರಿಗೆ ಕತೆ ಗೊತ್ತಿದೆ. ಬರೀ ಕೂತು ಮಾಡಿದ್ದಕ್ಕೆ ಎಲ್ಲ ರಾಶಿ ಸುರಿತಂತ. ಮತ್ತು ಇವರು 25 ಮಂದಿ ಕಟ್ಟಿಕೊಂಡು ಬಾದ ಎಲ್ಲರಿಗೂ ಹೆಂಗಾಯಿತು ಅಂತ ಸಂಶಯ ಪಡಬೇಡ್ರಿ. ಎಷ್ಟೋ ಜನ ಬಂದರೂ ಕೊಡೋದು ಅಕ್ಷಯ ಪಾತ್ರೆ ಆಗಿದೆ. ಅಲ್ಲಿ ಹೋಗಿ ಏನು ಮಾಡಿದ್ರು ಅನ್ನೋದು ಹೇಳ್ತಾರೆ. ಅಂತೂ 4 ಮಾತಿನಲ್ಲಿ ಆ ವಿಷಯವನ್ನು ಹೇಳ್ತೇನೆ. ಎಲ್ಲ ಭಕ್ತರು ಕೂಡಿಕೊಂಡು, ಎಲ್ಲ ಶಿಷ್ಯರು ಕೂಡಿಕೊಂಡು ತಮಗೆ ಸಾಧ್ಯವಾದಷ್ಟು ಎಲ್ಲವನ್ನು ಪಡೆದುಕೊಂಡು ಆಯಿತು ಪಶ್ಚಿಮದ ಗುಡ್ಡಕ್ಕೆ ಹೋದರು. ಅದನ್ನು ಸಮತಟ್ಟಾದ ಬರೀ ಸಮತಟ್ಟಾದ ಕಲ್ಲು ಭೂಮಿ. ಆ ಕಲ್ಲು ಭೂಮಿಯಲ್ಲಿ 2 ಗರಿಗೆ ನಡ್ಕೊಂಡು ಹೋಗಿದ್ದಾರೆ. ಭಜನೆ ಮಾಡ್ಕೊಂತ ಇಲ್ಲಿಂದ 2 ಗರಿಗೆ ನಡ್ಕೊಂಡು ಹೋಗಿದ್ದಾರೆ. ಸಾಧಾರಣ 1 ತಾಸು ನಡ್ಕೊಂಡು ಹೋಗಿದ್ದಾರೆ. ಇಲ್ಲಿಂದ ಭಜನೆ ಮಾಡುತ್ತಾ ಎಷ್ಟೋ ಜನರು ಭಜನಾ ಮಾಡ್ತಾ ಹೋಗಿದ್ದಾರೆ. ಅಲ್ಲಿ ಹೋಗಿ ಸಮತಟ್ಟಾದ ಜಾಗವನ್ನು ನೋಡಿದ್ರು. ಅಲ್ಲೊಂದು ಸುಂದರವಾದ ಶಿಲೆ. ಆ ಶಿಲೆಯ ಮೇಲೆ ಅದೇ ಸಿಂಹಾಸನ, ಸಿದ್ಧಾರೂಢಪ್ಪನ ಅದೇ ಸಿಂಹಾಸನದ ಮೇಲೆ ಕೂರಿಸಿದ್ದಾರೆ. ವನಮಾಲೆ, ಅರಣ್ಯದಲ್ಲಿ ಸಿಗುವಂತಹ ಪುಷ್ಪ ಏನೇನು ಸಿಗ್ತಾವೆಲ್ಲ ಅವನ್ನ ಕೂಡಿಸಿ ಒಂದು ದೊಡ್ಡ ಮಾಲೆ ಮಾಡಿದ್ರು. ಅದು 2 ಅಂಗಡಿಯಲ್ಲಿ ಹಾಕಿದ್ರೆ ಪಾತ್ರದವರೆಗೆ ಇತ್ತಂತ ಮಾಲೆ. ಅಷ್ಟು ದೊಡ್ಡ ಮಾಲೆ ಹಾಕಿ ಪೂಜೆ ಮಾಡಿ, ಭಜನೆ ಮಾಡಿ, ನರ್ತನ ಮಾಡಿ, ಇದೆಲ್ಲ ಕತೆ. ಈ ಓದು ಅಡುಗೆ ಏನು ಮಾಡಿದ್ರು ಅಂದ್ರೆ ಅಲ್ಲೊಂದು ತಗ್ಗ ಪ್ರದೇಶ ಇತ್ತು. ಆ ತಗ್ಗ ಪ್ರದೇಶವನ್ನು ಸ್ವಚ್ಛ ಮಾಡಿ ಅದರಲ್ಲಿ ಓದ ಅಡುಗೆ ಎಲ್ಲ ಹಾಕಿ ಕೂಡಿಸಿದ್ರು. ಎಲ್ಲ ಅಡುಗೆ ಕೂಡಿಸಿದ್ರು. ಅದೇನೇನು ತಂದಿದ್ರು ಎಲ್ಲ ಕೂಡಿಸಿ ಎಲ್ಲ ಕಲಿಸಿದ್ರು. ಎಲ್ಲ ಕಲಿಸಿ ಸಿದ್ಧಾರೂಢರು ಅವರು ಭಜನೆ ಮಾಡಿ ಬೇಸರ ಆಗುವವರೆಗೆ ಸುಮ್ಮನೆ ಇದ್ರು. ಭಜನೆ ಮಾಡಿ ಆವಾಗ ಸುಸ್ತಾಯಿತು ಜನ. ಎಲ್ಲರಿಗೆ ತಾವೇ ತಮ್ಮ ಕೈಯಿಂದ ಪ್ರಸಾದವನ್ನು ಉಣಿಸ್ತಾರೆ. ಅಲ್ಲಿ ಎಲ್ಲರೂ ಕುಂತಿದ್ದಾರೆ, ಸುತ್ತಲೂ ಎಲ್ಲರೂ ಕುಂತಿದ್ದಾರೆ. ತಾವೇ ಅದರಿಂದ ಆ ಪ್ರಸಾದದ ಹೊಂಡ ಇದೆಯಲ್ಲ ಅದರಿಂದ ತಾವೇ ತೆಗೆದುಕೊಂಡು ಭಕ್ತರ ಬಾಯಿಲಿ ಹಾಕ್ತಾ ಇದ್ದಾರೆ. ಅದೊಂದು ರೂಪಕ ಮಾಡಿದ್ದಾರೆ ಶಿವದಾಸರು. ಒಂದು ಶರೀರ ಉಳಿದ ಎಲ್ಲ ಭಕ್ತರು ಅವರ ಅವಯವಗಳು ಅನ್ನುವಂತೆ ಕಾಣ್ತಿದ್ರಂತ. ಸಿದ್ಧಾರೂಢರ ಶರೀರ ಅಲ್ಲಿರುವ ಭಕ್ತರೆಲ್ಲ ಅವರ ಶರೀರದ ಅವಯವಗಳು ಅಂತ. ಇದರ ಅರ್ಥ ಏನಂತ ಕೇಳಿದ್ರೆ ಸಿದ್ಧಾರೂಢರು ಎಲ್ಲ ಶಿಷ್ಯರಲ್ಲಿ ತಮ್ಮನ್ನು ನೋಡುತ್ತಿದ್ದರು ಅಂತ ಇದರ ಅರ್ಥ. ನಿಮ್ಮ ಅವಯವಗಳಲ್ಲಿ ಕೈ, ಕಾಲು, ಕಣ್ಣು, ಕಿವಿ, ಮೂಗು ಮೊದಲಾದ ಅವಯವಗಳಲ್ಲಿ
ನೀವು ಪ್ರೀತಿಯನ್ನೇನು ಹೆಚ್ಚು ಕಡಿಮೆ ಮಾಡಿದ್ದೀರೇನೆ? ಏನೂ ಮಾಡಿಲ್ಲ. ಅದು ಎಡಗೈಯಾರ ಇರಲಿ ಬಲಗೈಯಾರ ಇರಲಿ ಸಮಾನವಾದ ಪ್ರೀತಿಯನ್ನು ಮಾಡಿದ್ದೀರಿ. ಹಾಗೆಯೇ ಸಿದ್ಧಾರೂಢರು ಬಡವ ಬಲ್ಲಿದ ಎಲ್ಲೂ ಕುಲಗೋತ್ರ ಕುಲವಂತ ಕುಲಹೀನ ಏನನ್ನೂ ನೋಡದೆ ಎಲ್ಲರನ್ನೂ ತನ್ನ ಸ್ವರೂಪದಿಂದ ನೋಡುವ ಮಹಾನುಭಾವರು ಸಿದ್ಧಾರೂಢರು. ಅದಕ್ಕಾಗಿ ಅವರೇ ಪ್ರೀತಿಯಿಂದ ಎಲ್ಲರ ಬಾಯಲ್ಲಿ ತುತ್ತನ್ನು ಇಡ್ತಾ ಇದ್ರು. ಇದನ್ನು ನೋಡುವುದಕ್ಕೆ ಜ್ಞಾನ ದೇವತೆಗಳು ಬಂದು ನಿಂತಿದ್ದಾರೆ. ಇದನ್ನು ನೋಡುವುದಕ್ಕಾಗಿ ದೇವಾಂಗ ದೇವತೆಗಳು ಬಂದು ನಿಂತಿದ್ದಾರೆ ತಮ್ಮ ತಮ್ಮ ವಿಮಾನಗಳಲ್ಲಿ. ಅವರು ನೋಡ್ತಾ ಇದ್ದಾರೆ ಕೆಳಗೆ. ಎಷ್ಟು ಸಂತೋಷ ಆಗ್ತಾ ಇದೆ ಅವರು ನೋಡೋರಿಗೆ. ಅಂದರೆ ನಾವು ಭೂಲೋಕದಾಗ ಹುಟ್ಟಿದ್ರು ಒಂದು ವೇಳೆ ಸಿದ್ಧಾರೂಢರ ಕೈಯಿಂದ ಅಮೃತವನ್ನು ಸೇವನೆ ಮಾಡಿ ಮುಕ್ತರಾಗ್ತಿದ್ದೀವಿ. ಈ ದೇವಲೋಕದಾಗ ಅಮೃತ ಇದೆ ಅಂತ ತಿಳ್ಕೊಂಡಿದ್ದೀವಿ. ಮುಕ್ತಿ ಇಲ್ಲ, ಏನೂ ಇಲ್ಲ. ಸಾಚಸೆಯ ದಯ ಪತನ ಅನ್ನುವ ದೋಷಗ್ರಸ್ತವಾಗಿದೆ. ಇಲ್ಲಿಯ ಭೋಗ ಸಿದ್ಧಾರೂಢರು ಹೇಗೆ ತಮ್ಮ ಶಿಷ್ಯರನ್ನು ಉದ್ಧಾರ ಮಾಡುವುದಕ್ಕಾಗಿ ತಮ್ಮ ಶ್ರೀಹಸ್ತದಿಂದ ಅವರ ಬಾಯಲ್ಲಿ ಅಮೃತವನ್ನು ಉಣಬಡಿಸುತ್ತಿದ್ದಾರೆಯೋ ನಾವು ಹಾಗೆ ಭೂಲೋಕದಲ್ಲಿ ಹುಟ್ಟಿದ್ದಾರೆ ಸಿದ್ಧಾರೂಢರನ್ನು ಸೇವಿಸಿ ಧನ್ಯರಾಗುತ್ತಿದ್ದೇವೆ ಅಂತ ಇವರು ಈಗ ಮಾತನಾಡ್ತಾ ಇರುವಾಗ ಪಾರ್ವತಿ ಪರಮೇಶ್ವರರು ಪಾರ್ವತಿ ಕೇಳ್ತಾರ ಪರಮೇಶ್ವರನ್ನೇ, ಅಲ್ಲ ನೀವು ವಿಮಾನದ ಕೊಡ್ತದ ದೇವತೆಗಳು ಆ ಭೂಲೋಕದಾಗ ಏನು ನಡೆದೋ ಮಹಾನುಭಾವ ಅಂತ ಕೇಳಿದಾಗ ಪರಮಾತ್ಮ ಹೇಳ್ತಾನೆ, ನಾವು ನೀವು ನೋಡಕ್ಕೆ ಹೋಗು ನಡಿ, ನನಗೂ ಆಶ್ಚರ್ಯ ಆಗೈತೆ ಅಂತ ಇಬ್ಬರು ಬರ್ತಾರೆ. ನಂದಿಗೆ ವಾಹನ ಮಾಡ್ತಾರೋ, ನಂದಿ ಮೇಲೆ ಕುಳಿತುಕೊಂಡು ಇಬ್ಬರು ಬರ್ತಾರೋ. ಇಬ್ಬರು ಬಂದ ನಂತರ ನೋಡ್ತಾರೆ, ಆಶ್ಚರ್ಯವನ್ನು ನೋಡ್ತಾರೆ ಅವರು. ಆಗ ಪರಮಾತ್ಮ ಹೇಳ್ತಾನೆ, ಸಿದ್ಧಾರೂಢ ಅಂದರು ಯಾರೂ ಅಲ್ಲ, ಅವರನ್ನ ಅವತಾರ. ಭೂಲೋಕದಲ್ಲಿ ಪಾಪವು ಹೆಚ್ಚಾದಾಗ ಎಲ್ಲ ದೇವತೆಗಳು ಬಂದು ನನ್ನನ್ನು ಪ್ರಾರ್ಥನೆ ಮಾಡಿದರು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನವ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯ ಅಂತ ಗೀತೆಯಲ್ಲಿ ನೀನೇ ಹೇಳಿದಿ. ಯಾಕಂದ್ರೆ ಇಲ್ಲಿ ಹರಿಹರರ ಮಧ್ಯದಲ್ಲಿ ಬೇರಿಲ್ಲ. ನಮ್ಮ ಅದ್ವೈತ ಸಿದ್ಧಾಂತದಲ್ಲಿ ಕೃಷ್ಣ ಬೇರೆ ಶಿವ ಬೇರೆ ಅಂತಿಲ್ಲ. ನಮ್ಮಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ನಮ್ಮಲ್ಲಿ ಭೇದ ಇಲ್ಲ. ಆ ಭೇದವಾದಿಗಳು ಅವರು ಬೇರೆ ಇದ್ದಾರೆ, ಅವರನ್ನು ಬಿಡೋಣ. ನಾವು ಈ ಭೇದವಾದಿಗಳ ಸುದ್ದಿ ಬೇಡ. ಈ ಗೀತೆಯಲ್ಲಿ ಅವತಾರ ಮಾಡಿ ನೀನೇ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಆಜ್ಞೆ ಮಾಡಿದ್ದೆಪ್ಪ ಅಂತ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭೂಲೋಕದಲ್ಲಿ ಪಾಪ ಹೆಚ್ಚಾಗಿದೆ, ಆ ಪಾಪವನ್ನು ಪರಿಹಾರ ಮಾಡುವ ಸಾಮರ್ಥ್ಯ ನಿನ್ನಲ್ಲಿ ಇದೆ ಅಲ್ಲದೆ ಬೇರೆ ಯಾರಲ್ಲಿಯೂ ಇಲ್ಲ ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಎಡೆಯೇರಿಯೇ ನಾನೇ ಸಿದ್ಧಾರೂಢ ರೂಪದಿಂದ ಅವತಾರವನ್ನು ಬೈದಿದ್ದೇನೆ. ನಾನೇ ಭೂಲೋಕದಲ್ಲಿ ಸಿದ್ಧಾರೂಢ ಅವತಾರದ ರೂಪದಿಂದ ಅವತಾರವನ್ನು ಬೈದಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ ಅನ್ನೋದು ಈ ಅಧ್ಯಾಯದಲ್ಲಿ ಬರೆದಿದ್ದಾರೆ. ಮುಂದೆ ಸಹಜವಾಗಿ ಪರಮಾತ್ಮನೇ ಅವತಾರ ಗೈಬೇಕು, ಮಧ್ಯಾಹ್ನ ಅವತಾರ ಗೈತಾರೆ. ಪರಮಾತ್ಮನೇ ಅವತಾರ ಗೈದಾಗ ಈ ಜನರ ಉದ್ಧಾರ ಆಗ್ತದೆ. ಆ ಸಮಯದಲ್ಲಿ ಎಲ್ಲರೂ ಈ ರೀತಿಯಾಗಿ ಆ ಮಾಡುವುದನ್ನು ನೋಡಿ ಪಾರ್ವತಿಗೆ ಬಹಳ ಸಂತೋಷ ಆಯ್ತಂತೆ. ಬಹಳ ಸಂತೋಷ ಆದಾಗ ಪಾರ್ವತಿ ಎಲ್ಲ ಕುರಿತು ಸಿದ್ಧಾರೂಢರು ಪರಮಾತ್ಮ ಮತ್ತೆ ಹೇಳ್ತಾನೆ. ಏನು ಹೇಳ್ತಾನಂದ್ರೆ, ಎಲ್ಲ ದೇವತೆಗಳು ಬಂದು ನನ್ನನ್ನು ಪ್ರಾರ್ಥಿಸಿದಾಗ ನಾನು ಅವತಾರಗೈಯುವ ಇಚ್ಛೆಯನ್ನು ವ್ಯಕ್ತಪಡಿಸಿದೆ. ಅವರೆಲ್ಲ ಏನು ಪ್ರಾರ್ಥನೆ ಮಾಡಿದ್ರು ಅಂತ ಕೇಳಿದ್ರೆ, ಏನೋ ಪರಮಾತ್ಮನೇ ಹಿಂದೆ ನೀನು ಅನೇಕ ಅವತಾರಗಳನ್ನು ಕೈದು ದುಷ್ಟರನ್ನು ಸಂಹರಿಸಿ, ಇದೇನ ಗೀತೆಯಲ್ಲಿಯ ಮಾತ, ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಉದ್ಧಾರ ಮಾಡಿದ್ದೀಯಾ. ಆದರೆ ಈ ಜನ್ಮದಲ್ಲಿ ರಕ್ತ ಹರಿಯಬಾರದು, ಈ ಅವತಾರದಲ್ಲಿ ರಕ್ತ ಹರಿಯಬಾರದು. ದುಷ್ಟರಲ್ಲಿರುವ ಗುಣಗಳನ್ನು ತಿದ್ದು ಅವರನ್ನು ಶಿಷ್ಟರನ್ನಾಗಿ ಮಾಡು. ನೀನು ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ, ನೀನು ಮಾಡುವುದಕ್ಕೂ ಮಾಡದೇ ಇರುವುದಕ್ಕೂ ಇನ್ನೊಂದು ರೀತಿಯಿಂದ ಮಾಡುವುದಕ್ಕೂ ಸಮರ್ಥನಿದ್ದೀಯ. ಆದುದರಿಂದ ಎಲೈ ಪರಮಾತ್ಮನೇ, ಹಿಂದಿನ ಅವತಾರಗಳಂತೆ ಇಲ್ಲಿ ಶಸ್ತ್ರವನ್ನು ಹಿಡಿದುಕೊಂಡು ಅವತಾರವನ್ನು ಮಾಡಬೇಡ, ಶಾಸ್ತ್ರವನ್ನು ಹಿಡಿದುಕೊಂಡು ಅವತಾರವನ್ನು ಮಾಡ. ಶಸ್ತ್ರ ಬೇರೆ, ಶಾಸ್ತ್ರ ಬೇರೆ. ಶಸ್ತ್ರ ದುಷ್ಟ ಸಂಹಾರ, ಶಿಷ್ಟ ನಿಗ್ರಹ. ಶಾಸ್ತ್ರ ಎಲ್ಲರನ್ನೂ ಉದ್ಧಾರ ಮಾಡ್ತದೆ, ದುಷ್ಟರನ್ನೂ ಉದ್ಧಾರ ಮಾಡ್ತದೆ, ಶಿಷ್ಟರನ್ನೂ ಉದ್ಧಾರ ಮಾಡ್ತದೆ. ಅದಕ್ಕೆ ಈ ಅವತಾರದಲ್ಲಿ ನೀನು ಶಸ್ತ್ರವನ್ನು ಧರಿಸಕೂಡದು. ಕೃಷ್ಣಾವತಾರದಲ್ಲಿ ಚಕ್ರ ಇದೆ, ಶಸ್ತ್ರ ಇದೆ. ಅನೇಕ ಜನ ರಾಕ್ಷಸರನ್ನು ಕೊಂದು ಹಾಕಿದ್ದಾನೆ. ಇದರಲ್ಲಿ ಬಹಳಷ್ಟು ಅವತಾರಗಳಲ್ಲಿ ದುಷ್ಟರನ್ನು ಸಂಹಾರ ಮಾಡಿದ ಕಥೆ ಪುರಾಣಾದಿಗಳಲ್ಲಿ ಸಾಕಷ್ಟು ವಿಸ್ತಾರವಾಗಿ ಬಂದಿದೆ. ಪ್ರಕೃತ ಗ್ರಂಥದಲ್ಲಿ ಸಿದ್ಧಾರೂಢರ ಅವತಾರ ಶಾಸ್ತ್ರವನ್ನು ಹಿಡಿದುಕೊಂಡು ಬಂದಂಥದ್ದಲ್ಲದೆ ಶಸ್ತ್ರವನ್ನು ಹಿಡಿದುಕೊಂಡು ಬಂದಂಥದ್ದಲ್ಲ.
ಅಂತೆಯೇ ತನ್ನ ನಾಡಿನ ಮುಮುಕ್ಷುಗಳಿಗೆ ಅತ್ಯಂತ ಪವಿತ್ರವಾಗಿರುವ ಗ್ರಂಥ ಯಾವುದು ಅಂತ ಕೇಳಿದರೆ ಶ್ರೀಮನ್ ನಿಜಗುಣ ತಿಳಿಯುವವರ ಸಾಹಿತ್ಯ. ಅದರಲ್ಲಿ ಕೈವಲ್ಯ ಪದ್ಧತಿ ಬಹಳಷ್ಟು ಮುಖ್ಯ ಅಂತ ಕೆಲವು ಜನ, ಅನುಭವ ಸಾರ ಮುಖ್ಯ ಅಂತ ಕೆಲವು ಜನ, ಆದರೆ ಎಲ್ಲವೂ ಮುಖ್ಯ ಅಂತ ನಾನು ಹೇಳ್ತೇನೆ. ಎಲ್ಲವೂ ಮುಖ್ಯ. ಕೈವಲ್ಯ ಪದ್ಧತಿ ತಗೊಳ್ರಿ, ಪರಮಾರ್ಥ ಗೀತೆ ಪರಮಾನುಭವ ಬೋಧೆ ತಗೊಳ್ರಿ, ಪರಮಾರ್ಥ ಗೀತೆ, ಅನುಭವ ಸಾರ, ವಿವೇಕ ಚಿಂತಾಮಣಿ, ಈ ಎಲ್ಲ ಗ್ರಂಥಗಳು ಅಷ್ಟೇ. ಪರಮಾರ್ಥ ಪ್ರಕಾಶಕ್ಕೆ ಅಂತ ಮತ್ತೊಂದಿದೆ. ಈ 6 ಗ್ರಂಥಗಳು ಬಹಳಷ್ಟು ಪ್ರಸಿದ್ಧ ಅಂತ ಒತ್ತುಕೊಂಡಿದ್ದೇವೆ. ಇಲ್ಲಿ ಸಿದ್ಧಾರೂಢ ಮಹಾನುಭಾವರು ಕಾಲ ಮಾಡ್ತಾ ಇದ್ದಾಗ ಆಯಿತು, ಎಲ್ಲರ ಬಾಯಲ್ಲಿ ಪ್ರಸಾದ ಹಾಕ್ತಾ ಇದ್ರು. ಆ ಕಥಾ ಮುಗಿಸೋನಿಗೆ, ಯಾಕಂದ್ರೆ ಸಿದ್ಧಾರೂಢರ ಅವತಾರವೇ ಪರಮಾತ್ಮನ ಅವತಾರ. ಪರಮಾತ್ಮನೇ ಸಿದ್ಧಾರೂಢರಾಗಿ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಕುಷ್ಠರೋಗಿ ಬಂದಿದ್ದಾರೆ. ಕುಷ್ಠರೋಗಿ ಅವನು ದೂರ ಸ್ವಸ್ಥ ಇದ್ರು ಭಕ್ತರು. ಅವ ಇವ್ರ ಪಾದ ಮೇಲೆ ಬಂದದ ಜೀವ ಬಿಡ್ಬೇಕಂತ ಅವ ಬಂದ. ಕಾಶಾಂತು ಮರಣಾನ್ ಮುಕ್ತಿ ಅಂತ ಒಂದು ಗಾಯನ ಮಾಡ್ತೀನಿ. ಕಾಶಿಯಲ್ಲಿ ಸೇರಿಸ್ಬಿಟ್ಟು ಮುಗೋಕ್ಕಾಗತ್ತೆ. ಕಾಶಿ ಸಿದ್ಧಾರೂಢರ ಪಾದದಾಗ ಇದೆ, ಅಲ್ಲಿ ಹೋಗಿ ನಾನು ಸೇರಿಸ್ಬಿಟ್ರೆ ನಾನು ಮುಕ್ತ ಆಗ್ತೇನೆ ಅಂತ ಅವನಿಗೆ ಭಾವನೆ ಬರ್ತೈತೆ ಕುಷ್ಠರೋಗಿಗೆ. ಆ ಭಾವನೆ ಬಂದು ಅವ ಸಿದ್ಧಾರೂಢರು ಇರುವಲ್ಲಿ ಬಂದಿದ್ದಾನೆ. ಮತ್ತು ಕೇವಲ ಶಿಷ್ಯರು ಅಷ್ಟ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿಲ್ಲ, ಮತ್ತು ಬೇರೆ ಬೇರೆ ಜನ ಬಂದಿದ್ರು ಅಂತ ಹೇಳಿದ್ದೇನೆ. ಇವನು ಸಲುವಾಗಿ ಹೇಳಿದ್ದೇನೆ. ಈ ಕುಷ್ಠರೋಗಿಯು ಕೂಡ ಒಬ್ಬ ಬಂದಿದ್ದ ಅಂತ ಹೇಳಬೇಕಾಯ್ತಾನೆ. ಮತ್ತು ಆತ್ಮೀಯ ಭಕ್ತರು ಅಷ್ಟೇ ಅಥವಾ ಅತಿ ವಿಶ್ವಾಸವುಳ್ಳ ಶಿಷ್ಯರನ್ನು ಅಷ್ಟೇ ಕರ್ಕೊಂಡು ಹೋಗಿದ್ರು ಅಂತ ಅರ್ಥ ಅಲ್ಲ. ಸಿದ್ಧಾರೂಢರು ಅಲ್ಲಿ ಹೋದಾಗ ಸಾಕಷ್ಟು ಜನ ಇಲ್ಲಿ ಸಮ್ಮಿಲಿತರಾಗಿದ್ದಾರೆ. ಆ ಕುಷ್ಠರೋಗಿ ಸಿದ್ಧಾರೂಢಪ್ಪ ಅವರ ಪಾದಗಳ ಮೇಲೆ ಬಿದ್ದು ಪ್ರಾಣ ಬಿಡಬೇಕು ಅಂತ ಹಪ್ಪಿಸಿ ಬಂದು ಪಾದ ಮುಟ್ಟಪ್ಪ ಅಂದ್ರೆ ಇದ್ದಿದ್ದವ್ರು ಇದ್ರಲ್ಲ ಶಿಷ್ಯರ, ದೂರ ಸರಿ ನೋಡ್ಬೇಕಂತ. ಆ ಸಿದ್ಧಾರೂಢಪ್ಪ ಹೇಳ್ತಾರೆ, ದೂರ ಸರಿ ಅಂತ ಹೇಳಿದಾಗ್ರಿ ಅವರು ನಾನು ಬರ್ತಾ ಇದ್ದಾನೆ, ದೂರ ಸರಿ ಅಂತ ಹೇಳ್ರಿ, ಬರ್ಲಿ ನಮಸ್ಕಾರ ಮಾಡಲಿ ಅಂದಾಗ ಅವನು ಬಂದ, ಪಾದಗಳಿಗೆ ನಮಸ್ಕಾರ ಮಾಡಿದ. ತನ್ನ ದುಃಖ ದುಮ್ಮಾನಗಳನ್ನು ತೋಡಿಕೊಂಡ. ಇದರಿಂದ ನನ್ನನ್ನು ಉದ್ಧಾರ ಮಾಡುವವನು ನೀನೇ ಗುರುನಾಥ, ನಿನ್ನನ್ನು ಬಿಟ್ಟು ನನ್ನನ್ನು ಉದ್ಧಾರ ಮಾಡುವವರು ಯಾರೂ ಇಲ್ಲ, ದಯವಿಟ್ಟು ನನ್ನನ್ನು ಉದ್ಧಾರ ಮಾಡಬೇಕೆಂದು ಕೇಳಿಕೊಂಡಾಗ ಸಿದ್ಧಾರೂಢಪ್ಪ ಅವನ ಭಯ ಪ್ರಸಾದ ಆಗ್ತಾರೆ. ಸ್ವತಃ ತಮ್ಮ ಕೈಯಿಂದ ಅವನ ಕುಷ್ಠರೋಗ ನಿವಾರಣೆ ಆಗ್ತದೆ. ಈ ಕುಷ್ಠರೋಗ ಯಾಕೆ ಬರ್ತದೆ ಅಂತ ಕೇಳಿದರೆ ಪಾಪ ಕರ್ಮದಿಂದ ಬರ್ತದೆ. ಈ ಕುಷ್ಠರೋಗ ಬರಲಿಕ್ಕೆ ಏನು ಕಾರಣ ಅಂದರೆ ಶರೀರದಿಂದ, ಮಾತಿನಿಂದ, ಮನಸ್ಸಿನಿಂದ ಮಾಡುವ ಪಾಪಗಳಿಂದ ಕುಷ್ಠರೋಗ ಬರ್ತದೆ. ಏನು ಪಾಪಗಳು ಅಂತ ಕೇಳಿದರೆ ಬಹಳಷ್ಟು ರೀತಿ ಪಾಪಗಳಿದಾವೆ. ಅನ್ಯಾಯ, ಮೋಸ, ವಂಚನೆ, ಪರದಾರಾಗಮನ, ತಿನ್ನಬಾರದನ್ನು ತಿನ್ನುವುದು, ಕುಡಿಯಬಾರದನ್ನು ಕುಡಿಯುವುದು, ಇದೆಲ್ಲವೂ ಪಾಪ. ಇದೆಲ್ಲವನ್ನು ಆಚರಣೆ ಮಾಡೋದರಿಂದ ಪಾಪ ಉಂಟಾಗ್ತದೆ. ಆ ಪಾಪದ ಫಲ ಏನು ಅಂತ ಕೇಳಿದ್ರೆ ಕುಷ್ಠರೋಗ. ಕುಷ್ಠರೋಗ ಬಂತಂದರೆ ಯಾರೂ ಮುಟ್ಟಿಸ್ಕೊಳ್ಳೋದಿಲ್ಲ. ತಂದೆ, ತಾಯಿ, ಬಂಧು ಬಾಂಧವರು, ಹೆಂಡಿರು, ಮಕ್ಕಳು ಯಾರಾದರೂ ಇದ್ದರೆ ಅವರು ಅವನನ್ನು ದೂರ ತಳ್ಳುತ್ತಾರೆ. ಆದರೆ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನಲ್ಲದೆ ಮತ್ತಾರು ಎನಗಿಲ್ಲವಯ್ಯ ಗುರುದೇವ ಅಂತ ಆ ಕುಷ್ಠರೋಗಿ ಸಿದ್ಧಾರೂಢಪ್ಪ ಅವರ ಹತ್ರ ಬಂದಿದ್ದ. ನಿಜವಾದ ಬಂಧು ಯಾರಾದರೂ ಅಂತ ಕೇಳಿದ್ರೆ ಗುರುಗಳು. ಬಂಧುಗಳಾದವರು ಬಂಧುಗಳು ಹೋಗಬಾರದು. ಬಂಧನವ ಕಳೆಯಲರಿಯರು. ತಂದೆ ಶ್ರೀ ಗುರು, ಹಿಂದೆ ನಿಲ್ಲುವ ದೇವರು. ತಂದೆ ಶ್ರೀ ಗುರು, ತಂದೆಯೇ ಶ್ರೀ ಗುರು. ಇಲ್ಲಿ ಆ ಕುಷ್ಠರೋಗ ನಿವಾರಣೆ ಆಯಿತು. ಯಾರು? ಅವನು. ಅವ ಅಂತ್ಯಕಾಲದಲ್ಲಿ ಸಿದ್ಧಾರೂಢರಿಗೆ ಶರಣಾಗತನಾದ. ಗುರುನಾಥ ಮನ ಸಮಾಜದ ಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ ಅಂತ ಹೇಳಿದಾಗೆ ತತ್ಕ್ಷಣದಲ್ಲಿಯೇ ಕುಷ್ಠರೋಗ ನಿವಾರಣೆ ಆಯಿತು. ತತ್ಕ್ಷಣದಲ್ಲಿ ಮಾಡುತ್ತಲ್ಲ. ಡಾಕ್ಟರ್ ಔಷಧ ಕೊಟ್ಟು ಇಡ್ತಾನೆ, ಪುನಃ ಹಾಕತ್ತೆ ಅಂತ ಹೇಳ್ತಾರೆ. ಇದು ಹಾಗಲ್ಲ. ತತ್ಕಾಲದಲ್ಲಿಯೇ ಕುಷ್ಠರೋಗ ನಿವಾರಣೆ ಆಯಿತು. ಮನಸ್ಸಿನಿಂದ ಮಾಡುವ ಪಾಪಗಳಿಂದ ಸೂಕ್ಷ್ಮ ಕುಷ್ಠರೋಗ ಬರ್ತದೆ. ಅದು ಮರಬುದ್ಧಿಯಾದಿಗಳಿಗೆ ಆಗ್ತದೆ. ಶರೀರದಿಂದ ಮಾಡುವಂತಹ ಪಾಪ ಕರ್ಮಗಳಿಂದ ಈ ಸ್ಥೂಲ ಶರೀರಕ್ಕೆ ಕುಷ್ಠರೋಗ ಬರ್ತದೆ. ಹೊರಗಿನ ಸೂಕ್ಷ್ಮ ಶರೀರಕ್ಕೂ ಕುಷ್ಠರೋಗ ಬರ್ತದೆ. ಕುಷ್ಠರೋಗ ಅಂದರೆ ಅದು ಅಧ್ಯಾತ್ಮದ ಕಡೆ ಮನಸ್ಸು ಮಾಡೋದಿಲ್ಲ. ಅವರು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಆ ಕಡೆನ ಯಾರ್ಯಾರು ಹರಿತಾ ಇದ್ದೇವೆ ನಮಗೂ ಸೂಕ್ಷ್ಮವಾದ ಕುಷ್ಠರೋಗ ಇದೆ ಅಂತ ತಿಳ್ಕೊಬೇಕು. ಕೇವಲ ಬಹಿರ್ಮುಖ ಇಂದ್ರಿಯ ನಮ್ಮವು ಇದ್ರೆ ನಾವು ಕೂಡ ಸೂಕ್ಷ್ಮ ಕುಷ್ಠರೋಗಿಗಳು ಆಗಿದ್ದೇವೆ ಅಂತ ತಿಳ್ಕೊಬೇಕು. ಅಂದ್ರೆ ಅದನ್ನು ದೂರೀಕರಿಸ್ಬೇಕಂತಿದ್ರೆ ಅರ್ಥ ಮನಸ್ಸಿನಿಂದಲೂ ಕೂಡ ಇನ್ನೊಬ್ಬರಿಗೆ ಅನ್ಯಾಯ, ಮೋಸ, ವಂಚನೆ ಬಯಸಲೇಬಾರದು.
ಇನ್ನೊಬ್ಬರಿಗೆ ನೀವು ಕೆಟ್ಟದ್ದನ್ನು ಬಯಸಿದ್ರೆ ಅವರಿಗೆ ಕೆಟ್ಟದ್ದಾಗ್ತದಿಲ್ಲೋ ಗೊತ್ತಿಲ್ಲ, ಆದರೆ ಬಯಸಿದವನಿಗೆ ಕೆಟ್ಟದ್ದ. ಇನ್ನೊಬ್ಬರಿಗೆ ನೀವು ಕೆಟ್ಟದ್ದನ್ನು ಬಯಸಿದ್ರೆ ನಿಮ್ಗೆ ಕೆಟ್ಟದ್ದಾಗತ್ತೆ, ಅವ್ರು ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಆದುದರಿಂದ ಅದು ನಿನಗೆ ಹಾನಿ. ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಿದರೆ ಅದು ನಿನಗೆ ಹಾನಿ ಅಂತ ಶಾಸ್ತ್ರ ಇದೆ. ಇಲ್ಲಿ ಸೂಕ್ಷ್ಮ ಪುಷ್ಟ ರೋಗ ಅಂತ ವ್ಯಾಖ್ಯಾನ ಮಾಡ್ಯಾರ ಈ ಅಧ್ಯಾಯದಲ್ಲಿ. ಅದನ್ನು ನನ್ನ ಭಾಷೆಯಲ್ಲಿ ನಾನು ನಿಮಗೆ ತಿಳಿಯುವಂತೆ ಮಾತನಾಡಿ ಹೇಳುತ್ತಿದ್ದೇನೆ ಅಂತ ಹೇಳ್ತಾ. ಇವತ್ತು ಕಾಲ ಅಂದರೆ ಮಹಾಪ್ರಸಾದ, ಅದೊಂದು ಕಾಲ ಪ್ರಸಾದ ಮಾಡುವ ಕಾರ್ಯಕ್ರಮ ಇದೆ, ವರ್ಷ ಮಾಡುವ ಪದ್ಧತಿಯಂತೆ ಈ ಕಾಲ ಅನ್ನುವಂತಹ ಈ ಅಧ್ಯಾಯವನ್ನು 54ನೇ ಅಧ್ಯಾಯದಲ್ಲಿ ಶಿವದಾಸರು ಬಹಳಷ್ಟು ಸುಂದರವಾಗಿ ಮತ್ತು ವಿಸ್ತಾರವಾಗಿ ಬರೆದಿದ್ದಾರೆ. ಅದರ ಮುಖ್ಯ ಸಾರಾಂಶ ಏನು ಅನ್ನುವುದನ್ನು ನಾನು ಹೇಳಿದ್ದೇನೆ ಅಂತ ಹೇಳ್ತಾ, ಹಿಂದುಳಿದ ಮಹಾತ್ಮರು ಕೂಡ ತಮ್ಮ 4 ನುಡಿಗಳ ಅನುಭವವನ್ನು ಸಭೆಗೆ ಹಂಚಿಕೊಡಬೇಕೆಂದು ನಾನು ವಿನಂತಿಸಿ ನನ್ನ ಈ ಅಲ್ಪ ಉಪನ್ಯಾಸಕ್ಕೆ ವಿಶ್ರಾಂತಿಯನ್ನು ಬಯಸುತ್ತೇನೆ.